ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಅರಿಶಿನ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಅದರ ವೈಜ್ಞಾನಿಕತೆಯ ಬಗ್ಗೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಅಡಿಗೆ ಮನೆಯಲ್ಲಿ ಬಳಸುವ ಅರಿಶಿನ ಎಷ್ಟರ ಮಟ್ಟಿಗೆ ನಮ್ಮ ದೇಹವನ್ನು ಕಾಪಾಡುತ್ತೆ ಅಂತ ನಾವು ನೋಡೋದಾದ್ರೆ, ಈಗಾಗ್ಲೇ ನಾನು ತಿಳಿಸಿದ್ದೀನಿ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅನ್ನುವುದು ಕೇವಲ ದೈಹಿಕ ಆರೋಗ್ಯ ಮಾತ್ರವಲ್ಲ, ಅದು ಮಾನಸಿಕ, ಸಾಮಾಜಿಕ, ಮತ್ತೆ ಅದರ ಜೊತೆಯಲ್ಲಿ ಆ ಆಧ್ಯಾತ್ಮಿಕ, ಲೈಂಗಿಕ, ಈ ರೀತಿಯ ಎಲ್ಲ ಆರೋಗ್ಯವನ್ನು ಒಳಗೊಂಡಿರುವ ಸಂಪೂರ್ಣವಾಗಿ ಒಬ್ಬ ಮನುಷ್ಯ ಎಲ್ಲವನ್ನು ಪಡೆದಿದ್ದಾಗ ಅದನ್ನ ನಾವು ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ. ಹಾಗಾದ್ರೆ ಈ ಪರಿಪೂರ್ಣ ಆರೋಗ್ಯವನ್ನು ಹೊಂದಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾದದ್ದು ನಮ್ಮ ಆಹಾರ ಪದ್ಧತಿ. ಏನು ನಾವು ಊಟ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಹವ್ಯಾಸಗಳು, ನಾವ್ ಏನು ಹವ್ಯಾಸಗಳನ್ನ ಇಟ್ಕೊಳ್ತಾ ಇದೀವಿ, ಮತ್ತೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು, ಇವು ಮೂರು ಮೂಲಭೂತವಾದ ಬಹಳ ಪ್ರಮುಖವಾದ ಒಂದು ತಳಹದಿ ಅಂತಾನೆ ಹೇಳ್ಬೋದು. ಇದರ ಮೇಲೆ ನಮ್ಮ ಪರಿಪೂರ್ಣ ಆರೋಗ್ಯ ನಿಂತಿದೆ. ಹಾಗಾದ್ರೆ ನಮ್ಮ ಒಂದು ಯಾವುದು ಆಹಾರ ಅಂತ ನಾವು ನೋಡೋದಾದ್ರೆ, ಯಾವ ಆಹಾರ ಬಹಳ ಮುಖ್ಯ ಅಂದ್ರೆ, ಈಗ ಆಲ್ರೆಡಿ ಗೊತ್ತು ನಿಮ್ಗೆ, ನಾವು ಸಾಮಾನ್ಯವಾಗಿ ಆಹಾರ ಸೇವನೆ ಮಾಡ್ಬೇಕಾದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳಿರ್ಬೇಕು, ಪ್ರೋಟೀನ್ಗಳಿರ್ಬೇಕು, ಫ್ಯಾಟ್ ಇರಬೇಕು, ಇದ್ರ ಜೊತೆಗೆ ಮಿನರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ಗಳು, ವೈಟಮಿನ್ಗಳು, ಇದೆಲ್ಲ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಅದನ್ನ ನಾವು ಸಮತೋಲನದ ಆಹಾರ ಅಂತ ಕರಿತೀವಿ. ಇದರ ಜೊತೆಯಲ್ಲಿ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಗಳು ಅನ್ನೋ ಕೆಲವೊಂದು ಪದಾರ್ಥಗಳು ಸಹ ಆಹಾರದಲ್ಲಿ ಬೆರೆತಾಗ ಅದು ನಮ್ಮ ದೇಹದ ಒಳಗೆ ಹೋಗಿ ಅಲ್ಲಿ ದೇಹದಲ್ಲಿ ಇರುವ ಯಾವ ಒಂದು ವಿಷ ಇರುತ್ತೆ ಅದನ್ನ ತೆಗೆದು ಹಾಕುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಅರಿಶಿನ ಸಾಂಪ್ರದಾಯಿಕವಾಗಿ ನಾವು ಎಲ್ಲಾ ಕಡೆಯನ್ನು ಅದನ್ನ ಬಳಕೆ ಮಾಡ್ತೀವಿ. ನಮ್ಮ ಪೂರ್ವಜರು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಅರಿಶಿನವನ್ನೇ ಬಳಕೆ ಮಾಡ್ತಿದ್ರು. ಅರಿಶಿನ ಕುಂಕುಮ ಇಲ್ಲದೆ ಯಾವ ಶುಭ ಕಾರ್ಯವೂ ನಡೀತಾ ಇರ್ಲಿಲ್ಲ. ಅದು ಮದುವೆ ಆಗಿರಬಹುದು, ನಾಮಕರಣ ಆಗಿರ್ಬೋದು, ಯಾವುದೇ ಶುಭ ಕಾರ್ಯ ಅಂದ್ರೂ ಸಹ ಅರಿಶಿನದ ಬಳಕೆ ಇದ್ದೇ ಇದೆ. ಅಂದ್ರೆ ಅದರ ಜೊತೆಯಲ್ಲಿ ಬರೀ ಪೂಜೆ ಪುನಸ್ಕಾರಗಳಿಗೆ ಮಾತ್ರವಲ್ಲ, ನಮ್ಮ ಅಡಿಗೆ ಮನೆಯಲ್ಲೂ ಸಹ ಅರಿಶಿನದ ದಬ್ಬ ಇರಲೇಬೇಕು. ಅರಿಶಿನ ಇಲ್ಲದೆ ನಾವು ಯಾವ ಅಡಿಗೆಯನ್ನೂ ಮಾಡಲ್ಲ. ಎಲ್ಲದಕ್ಕೂ ಒಂದು ಚಿಟಿಕೆ ಅರಿಶಿನ ಹಾಕಿ ನಂತರ ನಾವು ಯಾವುದೇ ಒಂದು ರೀತಿಯ ಅಡಿಗೆ ಮಾಡ್ಬೇಕಿದ್ರು ಮಾಡ್ತೀವಿ. ಅಂದ್ರೆ ಅದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತಂದ್ರೆ ಅದರಲ್ಲಿ ಏನೋ ಒಂದು ಬಹಳ ಪ್ರಮುಖವಾದ ಅಂಶ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಅರಿಶಿನವನ್ನ ವೈಜ್ಞಾನಿಕವಾಗಿ ಅವಲೋಕನ ನಾವು ನೋಡಿದಾಗ ಅದರಲ್ಲಿ ಕರ್ಕ್ಯೂಮಿನ್ ಅನ್ನುವ ಒಂದು ರಾಸಾಯನಿಕ ಪದಾರ್ಥ ಇದೆ. ಪ್ರತಿಯೊಂದು ತರಕಾರಿ, ಹಣ್ಣು, ಸೊಪ್ಪು ಎಲ್ಲದರಲ್ಲೂ ಅದರದೇ ಆದ ಫೈಟೋ ಕೆಮಿಕಲ್ ಅಂತ ಕರಿತೀವಿ, ಒಂದು ರಾಸಾಯನಿಕ ಇರುತ್ತೆ. ವಿಶಿಷ್ಟವಾದ ರಾಸಾಯನಿಕ ಇರೋದ್ರಿಂದ ಆ ಒಂದು ಹಣ್ಣು, ಸೊಪ್ಪು, ತರಕಾರಿ ಇವುಗಳಿಗೆ ಅದರದೇ ಆದ ಒಂದು ಪರಿಮಳವನ್ನ ಕೊಡುತ್ತೆ, ಅದರದೇ ಆದ ಒಂದು ಸ್ವಾದವನ್ನ ಕೊಡುತ್ತೆ, ಮತ್ತೆ ಅದರದೇ ಆದ ಒಂದು ವೈಶಿಷ್ಟ್ಯವನ್ನ ತಂದು ಕೊಡುವುದೇ ಈ ಒಂದು ರಾಸಾಯನಿಕಗಳು. ಅಂದ್ರೆ ಪ್ರತಿಯೊಂದು ಹಣ್ಣು, ತರಕಾರಿ, ಸೊಪ್ಪು, ನಾವು ಸೇವಿಸುವ ಒಂದು ತರಕಾರಿಗಳಾಗ್ಬೋದು, ಈ ತರದ ವೆಜಿಟೇರಿಯನ್ ಡಯಟ್ ಏನಿದೆ ಎಲ್ಲದರಲ್ಲೂ ಒಂದೊಂದು ಫೈಟೋ ಕೆಮಿಕಲ್ ಇದೆ. ಅದೇ ರೀತಿ ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅನ್ನುವ ಒಂದು ಕೆಮಿಕಲ್ ಇದೆ. ಕರ್ಕ್ಯೂಮಿನ ಜೊತೆಯಲ್ಲಿ ಡೈ ಮಿಥೈಲ್ ಕರ್ಕ್ಯೂಮಿನ್ ಅಂತ, ಬಿಸ್ ಮಿಥೈಲ್ ಕರ್ಕ್ಯೂಮಿನ್, ಆಮೇಲೆ ಟೆರಪಿನ್, ಜಿಂಗೋಬಿನ್, ಈ ತರದ್ದು ಹಲವಾರು ರಾಸಾಯನಿಕಗಳು ಇದೆ. ಅದು ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಅದನ್ನ ಬಳಕೆ ಮಾಡ್ತೀವಿ. ಆದ್ರೆ ಅರಿಶಿನದಲ್ಲಿರುವ ಈ ಕರ್ಕ್ಯೂಮಿನ್ ಯಾವ ರೀತಿ ನಮ್ಮ ದೇಹಕ್ಕೆ ಪೂರಕವಾಗಿದೆ ಅಂತ ನಾವು ನೋಡೋದಾದ್ರೆ, ವಿಜ್ಞಾನಿಗಳ ಪ್ರಕಾರ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಅರಿಶಿನವನ್ನ ಪ್ರತಿನಿತ್ಯ ಯಾವುದಾದರೂ ಒಂದು ರೂಪದಲ್ಲಿ ಸೇವನೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದ್ರಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಭಾರತೀಯ ಸಾಂಪ್ರದಾಯಿಕ ಅಡಿಗೆಯಲ್ಲಿ ನಾವು ಅರಿಶಿನವನ್ನ ಬಳಸ್ತೀವಿ. ಹಾಗಾಗಿ ಅದು ನಮ್ಮ ದೇಹವನ್ನ ತಲುಪುತ್ತೆ. ಇದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಯೂಟ್ಯೂಬ್ಗಳಲ್ಲಿ ಎಲ್ಲ ನೋಡ್ಕೊಂಡು ಅರಿಶಿನ ತುಂಬಾ ಒಳ್ಳೇದು ಅಂತೇಳಿ ಬಿಸಿ ನೀರಿಗೆ ಅರಿಶಿನವನ್ನ ಹಾಕೊಂಡು ಕುಡಿಯೋಂಥದ್ದು, ಅಥವಾ ಅರಿಶಿನನ ಬೇರೆ ರೀತಿ ಸೇವನೆ ಮಾಡೋದು ಮಾಡ್ತಾರೆ. ಆದ್ರೆ ಈ ತರ ಸೇವನೆ ಮಾಡಿದ ಅರಿಶಿನ ದೇಹಕ್ಕೆ ಹೋದರೂ ಸಹ ಜೀವಕೋಶಗಳು ಅದನ್ನ ಹೀರಿಕೊಳ್ಳೋದಿಲ್ಲ, ಹಾಗೆ ಅದು ನಮ್ಮ ಮಲದಲ್ಲಿ ಹೊರಟೋಗುತ್ತೆ. ಹಾಗಾದ್ರೆ ಈ ಅರಿಶಿನ ನಮ್ಮ ದೇಹಕ್ಕೆ, ನಾವು ಸೇವಿಸುವ ಅರಿಶಿನ ದೇಹವನ್ನು ಹೀರ್ಕೊಂಡು ದೇಹದಲ್ಲಿರುವ ವಿಷಗಳನ್ನ ತೆಗೆದು ಹಾಕೋದು ಬೇಕಾದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ.
ಸರಿಯಾದ ಕ್ರಮ ಇದೆ. ಆ ಕ್ರಮವನ್ನ ಮಾಡಿದಾಗ ಮಾತ್ರ ಅರಿಶಿನವನ್ನ ದೇಹ ಹೀರಿಕೊಂಡು ಅದರ ಪ್ರಯೋಜನವನ್ನ ಪಡಿತಾ ಬರುತ್ತೆ. ಹಾಗಾದ್ರೆ ಏನು ಅಂತ ನಾವು ನೋಡೋದಾದ್ರೆ, ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ಏನ್ ಮಾಡ್ತಾ ಇದ್ರು, ರಾತ್ರಿ ಹಾಲನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಾಕಿ ಅದರ ಜೊತೆಗೆ ಒಂದು ಕಾಳು ಮೆಣಸಿನ ಪುಡಿಯನ್ನ ಹಾಕಿ ಆ ಹಾಲನ್ನ ಅದ್ರ ಜೊತೆಗೆ ಕಲ್ಲು ಸಕ್ಕರೆನಾರು ಹಾಕ್ತಾ ಇದ್ರು, ಇಲ್ಲ ಹಾಗೇನೆ ಅದನ್ನ ಸೇವನೆ ಮಾಡ್ತಾ ಇದ್ರು. ಹಿರಿಯರು ಹೇಳ್ತಾರೆ, ಕೆಮ್ಮಿದೆ ಎಂದಾಗ ಈ ತರದ ಒಂದು ಒಂದು ಗೋಲ್ಡನ್ ಮಿಲ್ಕ್ ಅಂತ ಕರೀತಾರೆ ಇದನ್ನ ಮಾಡ್ಕೊಂಡು ಕುಡಿ. ಹಾಲಿಗೆ ಅರಿಶಿನ ಹಾಕಿ ಅದಕ್ಕೆ ಕರಿಮೆಣಸು, ಕಾಳು ಮೆಣಸನ್ನ ಹಾಕೊಂಡು ಕುಡಿ, ಹೋಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಅದರಿಂದ ಇದು ನಿವಾರಣೆ ಆಗುತ್ತೆ. ಆದ್ರೆ ನಾವೇನ್ ಅನ್ಕೊಂತೀವಿ, ಇವ್ರಿಗೆ ಏನ್ ಗೊತ್ತಿದೆ ಮಹಾ, ಏನೋ ಒಂದ್ ಹೇಳ್ತಾರೆ, ನಾನು ಒಂದು ಆಲೋಪತಿ ಔಷಧಿ, ಇಂಜೆಕ್ಷನ್, ಮಾತ್ರೆಗಳು ಇದನ್ನ ತಗೊಂಡ್ರೆ ಮಾತ್ರ ಹೋಗೋದು, ಬರೀ ಅರಿಶಿನ ಕುಡಿದ್ರೆ ಹೋಗುತ್ತಾ ಅನ್ನುವ ಒಂದು ಉಡಾಫೆ ಎಲ್ಲೋ ನಮ್ಮಲ್ಲಿ ಕಾಡ್ತಿದೆ. ಆದರೆ ವಿಜ್ಞಾನಿಗಳ ಪ್ರಕಾರ ಈ ನಮ್ಮ ಪೂರ್ವಜರು ಏನು ಒಂದು ಗೋಲ್ಡನ್ ಮಿಲ್ಕ್ ಅಂತ ಕೊಟ್ರು, ರಾತ್ರಿ ಹೊತ್ತು ಬಿಸಿ ಹಾಲಿಗೆ ಅರಿಶಿನ ಹಾಕೊಂಡು ಕಾಳು ಮೆಣಸನ್ನ ಹಾಕೊಂಡು ಕುಡಿಯುವಂಥದ್ದು, ಅದರಲ್ಲಿ ಬಹಳ ಅದ್ಭುತವಾದ ವೈಜ್ಞಾನಿಕತೆ ಇದೆ. ಇದು ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಕಾಳು ಮೆಣಸು ಹಾಕದೆ ನೀವು ಕುಡಿದ್ರೆ ಅರಿಶಿನವನ್ನು ದೇಹ ಅಷ್ಟೊಂದು ಹೀರಿಕೊಳ್ಳಲ್ಲ. ಅದರ ಜೊತೆಗೆ ಹಾಲನ್ನು ಹಾಕದೆ ಬರೀ ನೀರಿನಲ್ಲಿ ಹಾಕಿ ಕುಡಿದ್ರು ಸಹ ಅರಿಶಿನವನ್ನು ದೇಹ ಹೀರಿಕೊಳ್ಳಲ್ಲ. ಹಾಗಾದ್ರೆ ಇದೇನು ಮ್ಯಾಜಿಕ್ ಅಂತ ನಾವು ನೋಡೋದಾದ್ರೆ, ಅರಿಶಿನವನ್ನು ದೇಹ ಹೀರಿಕೊಳ್ಳಬೇಕು, ಕರ್ಕ್ಯುಮಿನ್, ಮುಖ್ಯವಾಗಿ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ದೇಹದ ಒಳಗಡೆ ಜೀವಕೋಶಗಳು ಹೀರಿಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಒಂದು ಕೊಬ್ಬು ಬೇಕು. ಮತ್ತೆ ಅದಕ್ಕೆ ಪೈಪೆರಿನ್ ಅಂತ, ಈ ಪೆಪ್ಪರ್ ಅಂತ ಕರಿಮೆಣಸಿನಲ್ಲಿ ಇದೆಯಲ್ಲ, ಪೈಪೆರಿನ್ ಅಂತ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ ಜೊತೆ ಸೇರಿದಾಗ ಮಾತ್ರ ಅದು ನಮ್ಮ ಜೀವಕೋಶವನ್ನು ಸಹ ತಲುಪುತ್ತೆ ಅನ್ನೋದು ವಿಜ್ಞಾನಿಗಳು ಕಂಡಿಡಿದಿರೋದು. ಆದ್ರೆ ನಮ್ಮ ಹಿರಿಯರು ಅದನ್ನ ಮೊದಲೇ ಹೇಳಿದ್ರು. ಅವ್ರು ಹೇಳ್ತಾ ಇದ್ದಿದ್ದಷ್ಟೇ, ಹಾಲಿಗೆ ಒಂದು ಚಿಟಿಕಿ ಅರಿಶಿನ ಹಾಕಿ ಕರಿಮೆಣಸು ಹಾಕು ಅಂತ ಹೇಳೋರು. ಆದ್ರೆ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದೊಂದನ್ನ ಸ್ಕಿಪ್ ಮಾಡ್ಬಿಡ್ತೀವಿ. ಕರಿಮೆಣಸು ಯಾಕೆ ಹಾಕ್ಬೇಕು, ಬರೀ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಸಾಕಲ್ವಾ ಅಂತೀವಿ. ಆ ತರ ಮಾಡಿದ್ರೆ ಏನಾಗುತ್ತೆ, ವಿಜ್ಞಾನಿಗಳ ಪ್ರಕಾರ, ಇದನ್ನ ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡಿದಿರೋಂಥದ್ದು, ನಾವು ಅರಿಶಿನದ ಜೊತೆ ಕರಿಮೆಣಸನ್ನು ಬೆರಕೆ ಮಾಡಿದಾಗ ಮಾತ್ರ ಅರಿಶಿನದಲ್ಲಿರುವ ಎಲ್ಲಾ ಈ ರಾಸಾಯನಿಕಗಳು ದೇಹವನ್ನ ಸೇರಿ ದೇಹ ಹೀರಿಕೊಂಡು ಅದರ ಪ್ರಯೋಜನವನ್ನು ಪಡೆಯುತ್ತೆ ಅಂತ. ಇದರ ಜೊತೆಗೆ ಕೊಬ್ಬಿನಲ್ಲೂ ಸಹ ಅರಿಶಿನವನ್ನು ಬೆರೆಸಿದಾಗ ಕೊಬ್ಬಿನಲ್ಲೂ ಇದು ಕರಗುತ್ತೆ ಮತ್ತು ದೇಹವನ್ನು ಸೇರ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ನಾವು ಚಿತ್ರಾನ್ನ ಎಲ್ಲ ಮಾಡ್ಬೇಕಾದ್ರೆ ಬೇರೆ ಬೇರೆ ಗೊಜ್ಜುಗಳಾಗ್ಬೋದು, ಇದೆಲ್ಲ ಆದಾಗ ಅದರಲ್ಲಿ ಎಣ್ಣೆ ಇರುತ್ತೆ, ನಾವು ಅರಿಶಿನವನ್ನು ಹಾಕ್ತಿವಿ. ಅವಾಗ ಏನಾಗುತ್ತೆ, ಅರಿಶಿನದಲ್ಲಿರೋ ಕರ್ಕ್ಯುಮಿನ್ನು ನಮ್ಮ ದೇಹಕ್ಕೆ ಅದರ ಜೊತೆ ಹೋದಾಗ ದೇಹ ಅದನ್ನ ಹೀರಿಕೊಂಡು ಅದರಿಂದ ನಾನಾ ರೀತಿಯ ಪ್ರಯೋಜನವನ್ನ ಪಡೆಯುತ್ತೆ. ಹಾಗಾದ್ರೆ ಅರಿಶಿನದ ಸೇವನೆಯಿಂದ ದೇಹಕ್ಕೆ ಯಾವ ಯಾವ ರೀತಿಯ ಪ್ರಯೋಜನ ಉಂಟಾಗುತ್ತೆ ಅಂದ್ರೆ, ಮೊಟ್ಟ ಮೊದಲನೆಯದಾಗಿ ಇದು ಒಂದು ಆಂಟಿ ಕ್ಯಾನ್ಸರಸ್ ಏಜೆಂಟ್ ಅಂತ ಕರಿತೀವಿ. ಅಂದ್ರೆ ಕ್ಯಾನ್ಸರ್ ಬರದೇ ಇದ್ದ ಹಾಗೆ ನಮ್ಮನ್ನು ಕಾಪಾಡುವ ಶಕ್ತಿ ಈ ಅರಿಶಿನಕ್ಕಿದೆ, ಅರಿಶಿನದಲ್ಲಿರುವ ಕರ್ಕ್ಯುಮಿನ್ಗೆ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಯಾವ ರೀತಿ ಅಂತ ನಾವು ನೋಡೋದಾದ್ರೆ, ನಮ್ಮ ದೇಹದಲ್ಲಿ ಇರುವ ಕ್ಯಾನ್ಸರ್ ಉಂಟು ಮಾಡುವಂತಹ ಕೆಲವು ಜೀವಕೋಶಗಳನ್ನ ನಾಶ ಮಾಡಲು ಒಂದು ಮೆಕ್ಯಾನಿಸಮ್ ಇದೆ, ಅದನ್ನ ಅಪಾಪ್ಟಾಟಿಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಅಂತ ಮೆಕ್ಯಾನಿಸಮ್ ಅನ್ನ ಇದು ಚುರುಕುಗೊಳಿಸುತ್ತೆ, ಇದು ಆಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಯಾರು ಪ್ರತಿನಿತ್ಯ ಅರಿಶಿನವನ್ನ ಸೇವನೆ ಮಾಡ್ತಾ ಬರ್ತಾರೋ ಅವರ ದೇಹದಲ್ಲಿ ಏನಾದರೂ ತೊಂದರೆಗಳಾದ್ರೆ ಅದನ್ನ ಅಲ್ಲಲ್ಲೇ ಸರಿಪಡಿಸಿ ಅದು ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಆಗದೆ ಇದ್ದ ಹಾಗೆ ತಡೆಯುವಂತಹ ಶಕ್ತಿ ಈ ಅರಿಶಿನಕ್ಕಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಮೇಲೆ ಒಂದು ಪ್ರಯೋಗನೂ ಸಹ ಅವ್ರು ಮಾಡಿದ್ದಾರೆ. ಇದು ನಡೀತಾನೆ ಇದೆ, ಈ ಪ್ರಯೋಗ ಸತತವಾಗಿ. ಕ್ಯಾನ್ಸರ್ ನಿವಾರಣೆ ಹೇಗೆ ಮಾಡಬಹುದು, ಕೀಮೋಥೆರಪಿ, ರೇಡಿಯೋಥೆರಪಿ ಇವುಗಳೆಲ್ಲದೆ ಹೇಗೆ ಮಾಡಬಹುದು ಅಂತ ನಾವು ನೋಡೋದಾದ್ರೆ, ಕ್ಯಾನ್ಸರ್ ಬರುವುದಕ್ಕೆ ಮೊದಲೇ ಬೇಕಾದಷ್ಟು ಚಿಕಿತ್ಸೆಗಳು ಇದೆ. ಅದರಿಂದ ಮುಂದೆ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟಬಹುದು. ಅದರಲ್ಲಿ ಈ ಒಂದು ನೈಸರ್ಗಿಕವಾಗಿ ಬಳಸುವಂತಹ ಈ ಕೆಲವು ನಮ್ಮ ಅಡಿಗೆ ಮನೆಯ ಪದಾರ್ಥಗಳು ಏನಿದೆ, ಇವುಗಳಿಂದನೂ ಸಹ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಬರದಿದ್ದ ಹಾಗೆ ತಡೆಗಟ್ಟಬಹುದು. ಆದ್ರೆ ಬಂದ ಮೇಲೆ ನಾನು ಅರಿಶಿನ ಕುಡಿದು ಕಾಯಿಲೆ ವಾಸಿ ಮಾಡ್ಕೊಂತೀನಿ ಅಂದ್ರೆ ಆಗೋದಿಲ್ಲ. ಅದು ಬರದಿದ್ದ ಹಾಗೆ ತಡಿಬಹುದು. ಬಂದ ಮೇಲೆ ಮಾತ್ರ ಅದಕ್ಕೆ ಅಲೋಪತಿ ಅಥವಾ ಇಂಗ್ಲಿಷ್ ಮೆಡಿಸನ್ ಅಂತ ಏನ್ ಹೇಳ್ತೀವಿ ಅದನ್ನೇ ತಗೋಬೇಕಾಗುತ್ತೆ. ಏಕೆಂದ್ರೆ ಕ್ಯಾನ್ಸರ್ ಜೀವಕೋಶಗಳು ಪ್ರತಿನಿತ್ಯ ಅದು ದ್ವಿಗುಣಗೊಳ್ಳುತ್ತಾ ಇರುತ್ತೆ. ಹಾಗಾಗಿ ಅದರ ದ್ವಿಗುಣಗೊಳ್ಳುವಿಕೆಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ.
ಇದು ಬಹಳ ಪ್ರಮುಖವಾದದ್ದು. ಇದರ ಜೊತೆಗೆ ಅರಿಶಿನವನ್ನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ಮುಂದಿನ ದಿನದಲ್ಲಿ ವಯಸ್ಸಾದ ನಂತರ ಬರುವಂತಹ ಹೆಚ್ಚಾದ ಮರಗುಳಿತನ, ಅಲ್ಝೈಮರ್, ಪಾರ್ಕಿನ್ಸನ್ ಅನ್ನುವ ಈ ಎಲ್ಲ ಕಾಯಿಲೆಗಳೇನಾಗುತ್ತೆ, ನಮ್ಮ ಮೆದುಳನ್ನು ನಶಿಸುತ್ತೆ, ಅಥವಾ ನಮ್ಮ ನ್ಯೂರಾನ್ಸ್ಗಳು, ನರಕೋಶಗಳನ್ನು ನಾಶ ಮಾಡುವಂತಹ ಕಾಯಿಲೆಗಳು. ಇದು ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತನ್ನ ಕಾಡ್ತಾ ಇದೆ. ಮೊದಲೆಲ್ಲ 60 ವರ್ಷಕ್ಕೆ ಅರಳೋ ಮರಳೋ ಅಂತ ಇದ್ರು. ಇವಾಗ ಈ ಮರೆಯುವ ಕಾಯಿಲೆ ಇದೆಯಲ್ಲ, 30 ವರ್ಷದವರೆಗೇನೆ ಕಾಡ್ತಾ ಇದೆ. ಅಂದ್ರೆ 60-70 ವರ್ಷದವರಿಗೆ ಕಂಡು ಬರುತ್ತಿದ್ದ ಎಲ್ಲಾ ಕಾಯಿಲೆಗಳು ಇತ್ತೀಚೆಗೆ ನಮ್ಮ ಯುವ ಜನತೆಯಲ್ಲೇ ನಮ್ಗೆ ಸಿಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಮಧುಮೇಹ ಅಥವಾ ಡಯಾಬಿಟಿಕ್ ಆಗಿರ್ಬೋದು, ಮರೆಗುಳಿತನ ಆಗಿರ್ಬೋದು, ಇದೆಲ್ಲ ನಮ್ಮ ಯುವ ಜನತೆಯಲ್ಲೇ ಕಾಡ್ತಾ ಇದೆ. ಅಂದ್ರೆ ಅವರಿಗೆ ಬರಬಾರದು, ಆದ್ರೂ ಸಹ ಇದೆಲ್ಲ ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡಾಗಿರೋದು, ಬದಲಾದ ನಮ್ಮ ಜೀವನ ಶೈಲಿ, ಬದಲಾದ ನಮ್ಮ ಆಹಾರ ಪದ್ಧತಿ, ಬದಲಾದ ನಮ್ಮ ಹವ್ಯಾಸಗಳಿಂದಾಗಿ ನಾವು ಕಾಯಿಲೆಗೆ ತುತ್ತಾಗ್ತಿದೀವಿ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ಇದು ನಮ್ಮ ಮೆದುಳನ್ನ ಕಾಪಾಡುತ್ತೆ ಅಂತಂದ್ರೆ, ನಮ್ಮ ಮೆದುಳಿನಲ್ಲಿ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ. ಮೆದುಳನ್ನ ಎಲ್ಲಾ ರಾಸಾಯನಿಕಗಳು ತಲುಪಕ್ಕೆ ಆಗೋದಿಲ್ಲ. ಅದು ನಮ್ಮ ದೇಹದ ಒಂದು ಅದ್ಭುತವಾದ ರಕ್ಷಣಾ ಕವಚ ಅನ್ಬೋದು. ನಾವು ಏನೇ ಸೇವನೆ ಮಾಡಿದ್ರು ಎಲ್ಲ ಮೆದುಳಿಗೆ ಹೋಗೋದಿಲ್ಲ. ಮೆದುಳಿಗೆ ಹೋಗುವಂಥದ್ದು ಕೆಲವು ಅದನ್ನ ಸೆಲೆಕ್ಟ್ ಮಾಡಿ ಅದು ಒಳಗಡೆ ಬಿಡುತ್ತೆ. ಹಾಗಾಗಿ ಕೆಲವು ರಾಸಾಯನಿಕಗಳು, ಕೆಲವು ಪ್ರೋಟೀನ್ಗಳು, ಕೆಲವು ಅಮೈನೋ ಆಸಿಡ್ಗಳು, ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ನೀವು ಕೇಳಿರ್ಬೋದು, ಅದು ನಮ್ಮ ಮೆದುಳನ್ನ ತಲುಪುತ್ತೆ. ಗ್ಲೂಕೋಸ್ ಮೆದುಳನ್ನ ತಲುಪುತ್ತೆ. ಹೀಗೆ ಕೆಲವೊಂದು ಪದಾರ್ಥಗಳು ಮಾತ್ರ ಮೆದುಳಿಗೆ ತಲುಪುವಂತಹದ್ದು. ಅದರಲ್ಲಿ ಬಹಳ ಪ್ರಮುಖವಾದದ್ದು ಈ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಅದನ್ನ ದಾಟಿ ಹೋಗುವ ಶಕ್ತಿ ಅರಿಶಿನಕ್ಕಿದೆ ಅಂತ ಹೇಳ್ತಾರೆ. ಹಾಗಾಗಿ ಅರಿಶಿನ ಒಂದು ಅದ್ಭುತ. ಅದು ಯಾವ ತರ ಅಂದ್ರೆ, ಬೇರೆ ಯಾವುದೂ ನಮ್ಮ ಮೆದುಳನ್ನು ತಲುಪಲು ಸಾಧ್ಯವಿಲ್ಲ. ಆದರೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಇದೆಯಲ್ಲ, ಅದು ನಮ್ಮ ಮೆದುಳನ್ನು ತಲುಪುತ್ತೆ. ಮೆದುಳಿನ ನರಕೋಶಗಳಿಗೆ ಹೋಗುತ್ತೆ. ನರಕೋಶಗಳಿಗೆ ಹೋಗಿ ಆ ನರಕೋಶದಲ್ಲಿ ಅಡಕವಾಗಿರುವಂತ ವಿಷಯುಕ್ತ ಪದಾರ್ಥಗಳು, ಅದರಲ್ಲಿ ಟಾಪ್ ಪ್ರೋಟೀನ್ ಆಗ್ಬೋದು, ಅಮೆಲಾಯ್ಡ್ ಫ್ಲೇಕ್ಸ್ಗಳಾಗ್ಬೋದು, ಇವುಗಳನ್ನ ಅಲ್ಲಿಂದ ತೆಗೆದು ಹಾಕೋದ್ರಿಂದ ಸತತವಾಗಿ ಯಾರೋ ರಾತ್ರಿಯ ಹೊತ್ತು ಅರಿಶಿನದ ಹಾಲನ್ನು ಕುಡಿತಾ ಬರ್ತಾರೆ, ಅವರಿಗೆ ಮರೆಗುಳುವಿಕೆಯ ಕಾಯಿಲೆಯೇನೇ ಬರೋದಿಲ್ಲ. ಅಲ್ಝೈಮರ್ ಅಂತ ಇತ್ತೀಚಿನ ದಿನದಲ್ಲಿ ಕೇಳಿರ್ಬೋದು ನೀವು, ಅವರಿಗೆ ಮರ್ತೋಗ ಕಾಯಿಲೆ ಬಂದ್ಬಿಟ್ಟಿದೆ, ಅವ್ರು ಎಲ್ಲದೂ ಮರೀತಾರೆ ಅಂತ. ಆ ತರದ ಕಾಯಿಲೆ ಮುಂದಿನ ದಿನದಲ್ಲಿ ಬರದಿದ್ದ ಹಾಗೆ ತಡೆಗಟ್ಟುವ ಶಕ್ತಿ ಅರಿಶಿನಕ್ಕಿದೆ ಅಂತ ನಾವು ಹೇಳ್ಬಹುದು. ಹಾಗಾಗಿ ಇದು ನಮ್ಮ ಮೆದುಳನ್ನು ರಕ್ಷಣೆ ಮಾಡುವಂತಹ, ವಿಷಯುಕ್ತ ಪದಾರ್ಥಗಳಿಂದ ನಮ್ಮನ್ನು ರಕ್ಷಣೆ ಮಾಡುವಂತಹ ಒಂದು ಅದ್ಭುತವಾದ ಒಂದು ಅಂಶ ಅಂತ ಹೇಳಬಹುದು. ಇದರ ಜೊತೆಯಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೂ ಅರಿಶಿಣದ ಸೇವನೆ ಬಹಳ ಮುಖ್ಯ ಅಂತ ನಾವು ಹೇಳಬಹುದು. ಕಾರಣ, ಹೃದಯದಲ್ಲಿ ಏನು ಒಂದು ಹೃದಯದ ನಾವು ಏನಂತೀವಿ ರಕ್ತನಾಳಗಳು, ಈ ರಕ್ತನಾಳಗಳು ಅಗಲ ಇದ್ದಾಗೇನಾಗುತ್ತೆ, ಹೃದಯದಲ್ಲಿ ಯಾವುದೇ ರೀತಿಯ ಕೊಬ್ಬು ಏನಾದರೂ ಸೇರಿಕೊಂಡಿದ್ರೆ, ರಕ್ತನಾಳಗಳು ಅಗಲ ಇದ್ದಾಗ ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಬರುತ್ತೆ. ಹಾಗಾಗಿ ಈ ರಕ್ತನಾಳಗಳನ್ನು ಅಗಲಿಸುವಿಕೆಯ ಪ್ರಕ್ರಿಯೆಯಲ್ಲೂ ಸಹ ಈ ಅರಿಶಿನದ ಒಂದು ಪಾತ್ರವಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದನ್ನ ಎಂಡೋಥಿಲಿಯಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ, ಅದನ್ನ ಆಕ್ಟಿವೇಟ್ ಮಾಡುವ ಶಕ್ತಿ ಅರಿಶಿನಕ್ಕಿದೆ. ಹಾಗಾಗಿ ಇದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯಾದಾಗ ನಮ್ಮ ರಕ್ತನಾಳಗಳ ಕೊಳವೆಗಳು ಹಿಗ್ಗುತ್ತೆ. ಅದು ಕೊಳವೆ ಹಿಗ್ಗಿದಾಗ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ರಕ್ತನಾಳಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಹಾಗಾಗಿ ಹೃದಯ ಯಾವಾಗಲೂ ಆರೋಗ್ಯವಾಗಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಹೃದಯದ ಒಂದು ಆರೋಗ್ಯಕ್ಕೂ ಸಹ ಈ ಒಂದು ಅರಿಶಿನ ಏನಿದೆ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ, ಈಗ ಯಾರೋ ನಾವು ಮೊದಲೆಲ್ಲ ಏನಾಗ್ತಾ ಇತ್ತು, ಏನಾದ್ರೂ ತರಚಿರ ಗಾಯ ಆಗಿರ್ಬೋದು, ಕುಯ್ದೋಗಿರೋ ಗಾಯ ಆಗಿರ್ಬೋದು, ಗಾಯಗಳಿಗೆ ತಕ್ಷಣ ಅರಿಶಿಣದ ಪುಡಿನ ಹಾಕ್ತಾ ಇದ್ರು. ಕಾಫಿ ಪುಡಿನೂ ಹಾಕೋರು ಕೆಲವು ಕಡೆ, ಮತ್ತೆ ಅರಿಶಿಣದ ಪುಡಿಯನ್ನು ರಕ್ತ ಸ್ರಾವ ನಿಲ್ಲಬೇಕು ಅಂತೇಳಿ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ರು. ಕಾರಣ ಏನಕ್ಕೆ ನಮ್ಮ ಹಿರಿಯರು ಆತರ ಮಾಡ್ತಾ ಇದ್ರು ಅಂತ ನಾವು ನೋಡೋದಾದ್ರೆ, ಅರಿಶಿಣಕ್ಕೆ ಯಾವ್ಯಾವ ಒಂದು ಶಕ್ತಿ ಇದೆ ಅಂದ್ರೆ, ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಇದೆ, ವೈರಸ್ಗಳನ್ನು ನಾಶ ಮಾಡುವ ಶಕ್ತಿ ಇದೆ, ಫಂಗಸ್ ಅನ್ನು ನಾಶ ಮಾಡುವ ಶಕ್ತಿ ಇದೆ. ಜೊತೆಯಲ್ಲಿ ಇದು
ಕೆಲವು ಜಂತುಹುಳಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಹಾಗಾಗಿ ಇದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್, ಆಂಟಿ ಪ್ಯಾರಾಸಿಟಿಕ್ ಅಂದ್ರೆ ಎಲ್ಲದನ್ನು ನಾಶ ಮಾಡುವ, ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿ ಅರಿಶಿನಕ್ಕಿರೋದ್ರಿಂದ ಹಿಂದಿನ ಕಾಲದಲ್ಲಿ ಅರಿಶಿನವನ್ನ ಮನೆಯ ಹಿರಿಯರು ಏನಾದ್ರೂ ಗಾಯಗಳಾದ್ರೆ ತಕ್ಷಣ ಅರಿಶಿನದ ಪುಡಿಯನ್ನ ಹಾಕ್ತಾ ಇದ್ರು. ಹಾಗೆ ರಕ್ತಸ್ರಾವ ನಿಂತೋಗ್ತಿತ್ತು, ಮತ್ತೆ ಆ ಗಾಯ ಜಾಸ್ತಿ ಆಗ್ತಾ ಇರ್ಲಿಲ್ಲ, ಹಾಗೆ ಒಣಗೋಗ್ತಾ ಇತ್ತು. ಕಾರಣ ಇದಕ್ಕೆ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು, ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುವ ಶಕ್ತಿ ಇರೋದ್ರಿಂದ ಇದೊಂದು ಅದ್ಭುತವಾದ ಒಂದು ವಸ್ತು ಅಂತಾನೆ ಹೇಳಬಹುದು. ಇದರ ಜೊತೆಯಲ್ಲಿ ನಮ್ಮ ಲಿವರಿನ ಫಂಕ್ಷನ್, ಲಿವರಿನ ಕಾರ್ಯಕ್ಷಮತೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಅರಿಶಿಣದ ಬಳಕೆ ಮಾಡಬೇಕು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಯಾಕೆಂತಂದ್ರೆ ನಿರ್ವಿಷಯುಕ್ತ ಮಾಡುವ ಶಕ್ತಿ ನಮ್ಮ ಒಂದು ಲಿವರ್ಗಿದೆ. ಅದರ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ ಅನ್ನುವುದನ್ನ ಹಲವಾರು ಸಂಶೋಧನೆಗಳಿಂದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ನೀವೇ ನೋಡಿರ್ಬೋದು, ಸಾಮಾನ್ಯವಾಗಿ ಕರ್ನಾಟಕ ಬಿಟ್ಟು ತಮಿಳುನಾಡಿನ ಕಡೆಗೆ ನೀವೇನಾರು ಹೋದ್ರೆ ಅಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಮುಖಕ್ಕೆ ಚೆನ್ನಾಗಿ ಅರಿಶಿನವನ್ನ ಹಚ್ಕೊಂಡು ದಿನ ಅರಿಶಿನ ಹಚ್ಕೊಂಡಿರ್ತಾರೆ. ಮತ್ತೆ ಮುಖ ಒಳ್ಳೆ ಗ್ಲಾಸ್ ತರ ಹೊಳಿತಾ ಇರುತ್ತೆ, ಎಷ್ಟೇ ವಯಸ್ಸಾಗಿರುತ್ತೆ ಆದ್ರೂ ಅವರ ಚರ್ಮದ ತ್ವಚೆನ ನಾವು ನೋಡೋದಾದ್ರೆ ಅದು ಮಿರಿ ಮಿರಿ ಮಿಂಚ್ತಾ ಇರುತ್ತೆ. ಅವರು ಯಾವುದೇ ರೀತಿಯ ಒಂದು ನಾವ್ ಏನೇನು ಬಳಸ್ತೀವಿ, ಸ್ನೋ ಆಗ್ಬೋದು, ಪೌಡರ್ ಆಗ್ಬೋದು, ಇದೇನು ಇಲ್ಲ, ನ್ಯಾಚುರಲ್ ಮೇಕಪ್ ಅಂತಾರಲ್ಲ ಆ ತರ ಅರಿಶಿನವನ್ನ ಹಚ್ಚಿಕೊಂಡು ಅವರು ಮುಖನ ಒಳ್ಳೆ ಕಾಂತಿಯುತವಾಗಿ ಇಟ್ಕೊಂಡಿರ್ತಾರೆ. ಕಾರಣ ಏನಂತಂದ್ರೆ ಚರ್ಮದ ಮೇಲೆ ಏನೇನು ತೊಂದರೆಗಳಾಗುತ್ತೆ, ಈ ಮೊಡವೆಗಳಾಗಿರಬಹುದು, ಈ ತರದ್ದು, ಇದನ್ನೆಲ್ಲ ತಡೆಗಟ್ಟುವ ಶಕ್ತಿ ಅರಿಶಿನಕ್ಕಿದೆ. ಇದರ ಹಿಂದಿನ ವೈಜ್ಞಾನಿಕತೆನ ನಾವು ನೋಡಿದರೆ ಆಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ. ಅಂದ್ರೆ ದೇಹದಲ್ಲಿ ಉರಿಯೂತವನ್ನು ಉಂಟು ಮಾಡದೇ ಇದ್ದ ಹಾಗೆ ಮಾಡುವ ಶಕ್ತಿ ಅರಿಶಿನಕ್ಕಿದೆ. ಹಾಗಾಗಿ ಮುಖದ ಮೇಲೆ ಏನಾದರೂ ಮೊಡವೆಗಳಾಗ್ಬೋದು, ಹುಣ್ಣುಗಳಾಗ್ಬೋದು, ದೇಹದ ಒಳಗಡೆ ಹುಣ್ಣುಗಳಾಗ್ಬೋದು, ಅಂಥದ್ದು ಬರದಿದ್ದ ಹಾಗೆ ತಡೆಗಟ್ಟಲು ಈ ಅರಿಶಿನ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ನಮ್ಮ ದೇಹದ ಒಳಗಡೆ ರಾಸಾಯನಿಕಗಳಿರುತ್ತೆ. ಆ ರಾಸಾಯನಿಕಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಮ್ಮ ಮುಖದ ಚರ್ಮದ ತ್ವಚೆ ಆಗ್ಬೋದು, ದೇಹದ ಒಳಗಡೆ ಯಾವುದೇ ರೀತಿ ಅಲ್ಸರ್ಗಳು ಬರದಿದ್ದ ಹಾಗೆ, ಇನ್ಫ್ಲಮೇಷನ್ ಜಾಸ್ತಿ ಬರದ ಹಾಗೆ ದೇಹವನ್ನ ತಡೆಯುತ್ತಾ ರಕ್ಷಣೆ ಕೊಡ್ತಾ ಬರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಗಂಟ್ಲು ಕಿರಿತಾ ಇದೆ, ಕೆಮ್ಮು ಆಗ್ತಾ ಇದೆ, ಏನ್ ಮಾಡೋದು ಅಂತಂದ್ರೆ ಅದೇ ಸಿದ್ಧವಾದ ಅಡಿಗೆ ಮನೆಯಲ್ಲಿ ಸಿದ್ಧವಾದ ಕಷಾಯ ಯಾವುದು ಅಂದ್ರೆ ಹಾಲಿಗೆ ಅರಿಶಿನ, ಕರಿಮೆಣಸು ಹಾಕಿ ಕುಡಿಯೋದು. ಏನಾಗುತ್ತೆ ಅವಾಗ ಅಂತಂದ್ರೆ ನಮ್ಮ ಗಂಟಲಿನಲ್ಲಿ ಉತ್ಪಾದನೆ ಅಂದ್ರೆ ಇರೋ ಬ್ಯಾಕ್ಟೀರಿಯಾಗಳು ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನ ತಡೆಗಟ್ಟುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ಗಂಟಲು, ಶ್ವಾಸಕೋಶ ಇವುಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆಗಳು ಬರದಿದ್ದ ಹಾಗೆ ತಡೆಗಟ್ಟುವ ಶಕ್ತಿ ಅರಿಶಿನಕ್ಕಿದೆ. ಅದಕ್ಕೆ ನಾವು ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, ಶೀತ, ನೆಗಡಿ, ಜ್ವರ, ಕೆಮ್ಮು ಎಲ್ಲ ಇದ್ದಾಗ ಇದನ್ನ ಕುಡಿರಿ ಅನ್ನೋರು. ಚೆನ್ನಾಗಿ ಒಳ್ಳೆ ನಿದ್ರೆ ಸಹ ಬರ್ತಾ ಇತ್ತು. ಇದರಲ್ಲಿ ಇರುವ ಪೆಪರಿನ್ ಇದೆಯಲ್ಲ, ಅದಕ್ಕೂ ಸಹ ಈ ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್ ಒಂದು ಆಕ್ಟಿವಿಟಿ ಇರೋದ್ರಿಂದ ನಮಗೆ ಗೊತ್ತಿಲ್ಲದ ಹಾಗೆ ಚರ್ಮದ ಕೊಲಾಜಿನ್ ಚೆನ್ನಾಗಿ ಉತ್ಪಾದನೆ ಆಗಲು ಸಹ ನಾವು ಅರಿಶಿನವನ್ನ ಬಳಕೆ ಮಾಡ್ತಾ ಇದ್ವು. ನಮ್ಮ ಲಿವರಿನ ಆರೋಗ್ಯ ಆಗ್ಬೋದು, ಶ್ವಾಸಕೋಶದ ಆರೋಗ್ಯ ಆಗ್ಬೋದು, ಹೃದಯದ ಆರೋಗ್ಯ ಆಗ್ಬೋದು, ಜೊತೆಯಲ್ಲಿ ನಮ್ಮ ಮೆದುಳಿನ ಆರೋಗ್ಯವನ್ನು ಸಹ ಅರಿಶಿನವು ಬಹಳ ಅದ್ಭುತವಾಗಿ ಕಾಪಾಡುತ್ತೆ. ಇದರ ಜೊತೆಗೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನ ಸಹ ಇದು ಹೆಚ್ಚು ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಈ ರೋಗ ಪ್ರತಿರೋಧಕ ಶಕ್ತಿ ಯಾವ ರೀತಿ ಇದು ಮಾಡುತ್ತೆ ಅಂತಂದ್ರೆ ನಮ್ಮ ಥೈಮಸ್ ಗ್ರಂಥಿಯಲ್ಲಿರುವ ಟಿ ಲಿಂಫೋಸೈಟ್ಸ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಈ ಟಿ ಲಿಂಫೋಸೈಟ್ಗಳು ಯಾವುದು ಅಂದ್ರೆ ಸೈನಿಕರ ತರ, ನಮ್ಮ ದೇಹದ ಸೈನಿಕರು ಅವರು. ಅವುಗಳನ್ನ ಸಕ್ರಿಯಗೊಳಿಸಿದಾಗ ಏನಾಗುತ್ತೆ, ದೇಹವನ್ನು ಪ್ರವೇಶಿಸುವ ಯಾವುದೇ ಒಂದು ಕ್ರಿಮಿಗಳಾಗ್ಬೋದು, ಅಥವಾ ಅದು ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಸೋಂಕನ್ನು ಉಂಟು ಮಾಡುವ ಕ್ರಿಮಿಗಳಾಗ್ಬೋದು, ಅದು ದೇಹಕ್ಕೆ ಬಂದ ತಕ್ಷಣ ಅದನ್ನ ನಾಶ ಮಾಡುವಂತೆ ಎಲ್ಲಾ ದೇಹದ ಸೈನಿಕರು, ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡುವಂತಹ ಸೈನಿಕರು ಸಿದ್ಧರಾಗಿರ್ತಾರೆ. ಹಾಗಾಗಿ ಯಾವುದೇ ರೀತಿಯ ಈ ತರಹದ ತೊಂದರೆಗಳು, ಇನ್ಫೆಕ್ಷನ್ಗಳು ಇಂಥದ್ದೆಲ್ಲ ಬಂದಾಗ ಏನಾಗುತ್ತೆ,
ತಕ್ಷಣ ಈ ಸೈನಿಕರು ರೆಡಿ ಇರ್ತಾರೆ. ಅವರು ಈ ಒಂದು ರೋಗಾಣುಗಳನ್ನು ನಾಶ ಮಾಡ್ತಾರೆ. ಸೈನಿಕರು ಎಲ್ಲಿಂದ ಬಂದ್ರು ಅಂದ್ರೆ ಅದು ಅರಿಶಿನ ಆ ಸೈನಿಕರನ್ನ ಆಕ್ಟಿವೇಟ್ ಮಾಡ್ತಾ ಇದೆ. ಹಾಗಾಗಿ ಅರಿಶಿನದ ಕಾರ್ಯಗಳನ್ನ ನಾವು ನೋಡ್ತಾ ಇದ್ರೆ ಅದ್ಭುತ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯ ಕೆಲಸಗಳನ್ನು ಅದು ಮಾಡುತ್ತೆ. ಮೆದುಳನ್ನ ಆರೋಗ್ಯ, ಹೃದಯದ ಆರೋಗ್ಯ, ಹೃದಯದ ಒಂದು ತೊಂದರೆಗಳು ಉಂಟಾಗದಿದ್ದಂಗೆ ತಡೆಗಟ್ಟುತ್ತೆ. ಅರಿಶಿನದ ಸತತವಾದ ಸೇವನೆಯಿಂದ ಮಧುಮೇಹ ಬರದಿದ್ದ ಹಾಗೆ ತಡೆಗಟ್ಟುತ್ತೆ. ರಕ್ತದೊತ್ತಡವನ್ನ ತಡೆಗಟ್ಟುತ್ತೆ. ದೇಹದಲ್ಲಿ ಟಾಕ್ಸಿನ್ಸ್ಗಳು ಅಥವಾ ವಿಷಗಳು ಹಾಗೆ ದೇಹದಲ್ಲಿ ಉಳಿದುಕೊಳ್ಳದ ಹಾಗೆ ಅದನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿ ಇದಕ್ಕಿದೆ. ಆದ್ರೆ ಯಾವುದಾದ್ರೂ ನಾವು ಒಂದು ಮಿತಿಯಲ್ಲಿ ಅದನ್ನ ಬಳಕೆ ಮಾಡ್ಬೇಕು. ಹೆಚ್ಚಾದ್ರೆ ಅಮೃತನೂ ಸಹ ವಿಷ ಅಂತಾರೆ. ಹಾಗಾಗಿ ಅರಿಶಿನ ಒಳ್ಳೇದು ಅಂತ ಹೇಳಿದ ತಕ್ಷಣ ಅರಿಶಿನವನ್ನು ಅತಿ ಹೆಚ್ಚು ಬಳಕೆ ಮಾಡಬಾರ್ದು. ಮನೆಯಲ್ಲಿ ನಾವು ಪ್ರತಿನಿತ್ಯ ನಮ್ಮ ಹಿರಿಯರು ನಮ್ಗೆ ಹೇಳಿದ್ರು, ಒಂದು ಚಿಟಿಕೆ ಅರಿಶಿನದ ಪುಡಿ ಅಂತ ಅಂತಾರೆ, ಒಂದು ಅರ್ಧ ಟೀ ಸ್ಪೂನ್ ಪುಡಿ ಅಂತ, ಅಷ್ಟು ಮಾತ್ರ ಬಳಕೆ ಮಾಡಬೇಕು. ಕಾರಣ ಏನಂದ್ರೆ ನಮ್ಮ ಹಿರಿಯರೇ ವಿಜ್ಞಾನಿಗಳು. ಅಂದ್ರೆ ಅವರು ವಿಜ್ಞಾನಿಗಳು ಅಂತ ಪಟ್ಟ ತಗೊಳ್ಳದೇ ಇದ್ರು ಸಹ ಅದನ್ನ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಇಷ್ಟ ಹಾಕಿದ್ರೆ ಮಾತ್ರ ಇದು ಒಳ್ಳೇದು, ಇದು ಹೆಚ್ಚಾದ್ರೆ ಇದರಿಂದ ಅನಾನುಕೂಲ ಆಗುತ್ತೆ ಅಂತೇಳಿ. ಹೆಚ್ಚಾದ್ರೆ ಅಮೃತನೂ ವಿಷ ಅಂತಾರಲ್ಲ, ಆ ರೀತಿ ಯಾವುದೇ ಅಮೃತನೂ ಆಗ್ಬೋದು. ಅಂದ್ರೆ ಒಳ್ಳೇದು ಮಾಡುವಂತ ವಸ್ತುವಾದ್ರೂ ಸಹ ಅತಿಯಾಗಿ ಅದನ್ನ ನಾವು ಬಳಕೆ ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆ ನಮ್ಮ ದೇಹಕ್ಕೆ ಮಾರಕ ಆಗುತ್ತೆ. ಹಾಗೆ ಅರಿಶಿನದ ಅದ್ಭುತವಾದ ಗುಣಗಳನ್ನ ನಾವು ನೋಡ್ಬೋದು. ನಮ್ಮ ಚರ್ಮ ಆಗಿರ್ಬೋದು, ಮೆದುಳು, ಹೃದಯ, ಶ್ವಾಸಕೋಶ, ಕರುಳಿನ ಒಂದು ಆರೋಗ್ಯ, ಮತ್ತೆ ನಮ್ಮ ಲಿವರಿನ ಆರೋಗ್ಯ, ಇದನ್ನೆಲ್ಲವನ್ನೂ ಕಾಪಾಡುವ ಶಕ್ತಿ ಅರಿಶಿನಕ್ಕಿದೆ. ಆದ್ರೆ ಅದನ್ನ ಅತಿಯಾಗಿ ನಾವು ಬಳಕೆ ಮಾಡ್ತಾ ಅತಿ ಹೆಚ್ಚಾಗಿ ಒಂದು ಅರ್ಧ ಟೀ ಸ್ಪೂನ್ ಕಡೆ ನಾವು 5 ಟೀ ಸ್ಪೂನ್ ಆಗ್ಲಿ 2 ಟೀ ಸ್ಪೂನ್ ಆಗ್ಲಿ ಬಳಕೆ ಮಾಡ್ತಾ ಬಂದ್ರೆ ಅತಿಯಾಗಿ ಹೆಚ್ಚಾದ ಕರ್ಕ್ಯೂಮಿನ್ ಆಗ್ಬೋದು, ಡೈಮಿಥಾಲ್ ಕರ್ಕ್ಯೂಮಿನ್, ಬಿಸ್ ಡೈಮಿಥೈಲ್ ಕರ್ಕ್ಯೂಮಿನ್, ಇವುಗಳು ಅವು ರಾಸಾಯನಿಕಗಳೇ. ಇದರಿಂದ ಬೇರೆ ತರದ ತೊಂದರೆಗಳಾಗುವ ಸಾಧ್ಯತೆ ಇರೋದ್ರಿಂದ ಅದರ ಪ್ರಮಾಣದಲ್ಲಿ ನಾವು ಮನೇಲಿ ನಮ್ಮ ಹಿರಿಯರು ನಮ್ಗೆ ಏನ್ ಹೇಳ್ಕೊಟ್ಟಿದ್ರು, ಒಂದು ಚಿಟಿಕಿ, ಒಂದು 1/4 ಟೀ ಸ್ಪೂನ್ ಅಂತ ಏನ್ ಹೇಳ್ತೀವಿ, ಅದೇ ಪ್ರಮಾಣ ಸೂಕ್ತವಾದುದು ಅಂತ ಅನ್ಸುತ್ತೆ. ಹಾಗಾಗಿ ನಮ್ಮ ಲಿವರ್ ಅಲ್ಲಿ ಇರುವಂತಹ ಹಲವಾರು ಎನ್ಸೈಮ್ಸ್, ಅಂದ್ರೆ ಅವು ದೇಹದ ಎಲ್ಲಾ ಕಲ್ಮಶಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಎನ್ಸೈಮ್ಗಳಿದೆ. ಅವುಗಳ ಕ್ರಿಯೆ ಅವು ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಅರಿಶಿನ ಬಹಳ ಮುಖ್ಯ. ಬೇಕಾದಷ್ಟು ಸಂಶೋಧನೆಗಳು ಅರಿಶಿನದ ಮೇಲೆ ಮಾಡಿದ್ದಾರೆ. ಇಲಿಗಳಿಗೆ ಕ್ಯಾನ್ಸರ್ ಗೆಡ್ಡೆಯನ್ನ ಉಂಟು ಮಾಡಿ ನಂತರ ಆ ಇಲಿಗಳಿಗೆ ಕರ್ಕ್ಯೂಮಿನ್ ಅನ್ನ ಇಂಜೆಕ್ಟ್ ಮಾಡಿ, ಸಿರಿಂಜಿನ ಮುಖಾಂತರ ಇಂಜೆಕ್ಟ್ ಮಾಡಿ ನೋಡಿದರೆ ಹಲವಾರು ದಿನ ಇದನ್ನ ಕೊಡ್ತಾ ಬಂದಾಗ ಆ ಕ್ಯಾನ್ಸರ್ ಗೆಡ್ಡೆಗಳು ಅದಕ್ಕದೇ ಕರಗ್ತಾ ಬಂದಿದೆ. ಹಾಗಾಗಿ ಈ ಅರಿಶಿನಕ್ಕೆ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ಶಕ್ತಿ ಇದೆ ಅಂತ ಗೊತ್ತಾಗಿದೆ. ನಮ್ಮ ದೇಹದ ಒಳಗಡೆ ಯಾವ ಯಾವ ಗೆಡ್ಡೆಗಳಿದೆ, ಏನಾಗಿರುತ್ತೆ ದೇಹದ ಒಳಭಾಗದಲ್ಲಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನಾವು ಇದನ್ನ ರಾತ್ರಿ ಹೊತ್ತು 1 ಲೋಟ ಹಾಲಿಗೆ ಅರಿಶಿನ, ಕರಿಮೆಣಸು, ಕಲ್ಲು ಸಕ್ಕರೆ ಇದನ್ನ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಇವುಗಳನ್ನ ಹಾಕೊಂಡು ಸೇವಿಸುತ್ತಾ ಬಂದ್ರೆ ದೇಹದ ಒಳಗಡೆ ಏನಾದ್ರೂ ಆತರ ಗೆಡ್ಡೆಗಳು ಒಂದು ಬೆಳೆಯಲು ಆರಂಭ ಆಗಿದ್ರೆ, ಇನ್ನೂ ಪೂರ್ಣವಾಗಿ ಕ್ಯಾನ್ಸರ್ ಆಗಿರಲ್ಲ, ಅದು ಗೆಡ್ಡೆ ಬೆಳೆಯಲು ಆರಂಭ ಆಗಿರುತ್ತೆ, ನಂತರ ಅದು ಕ್ಯಾನ್ಸರ್ ಆಗುತ್ತೆ. ಆ ತರದ್ದು ಏನಾದರೂ ಇದ್ರೆ ನಮಗ್ ಕಣ್ಣು ಕಾಣೋದಿಲ್ಲ, ಒಳಗಡೆ ದೇಹದ ಒಳಗಡೆ ಅದು ಈ ಒಂದು ಪ್ರಕ್ರಿಯೆಯಿಂದ ನಮಗೆ ಅರಿವಿಲ್ಲದಂತೆ ಕರಗೋಗಿ ಸದಾ ಕಾಲ ನಾವು ಆರೋಗ್ಯವಾಗಿರುವಂತೆ ಮಾಡುವ ಶಕ್ತಿ ಅರಿಶಿನಕ್ಕಿದೆ. ಹಾಗಾಗಿ ಅರಿಶಿನ ಅಂತ ಅದನ್ನ ಕೇವಲವಾಗಿ ನೋಡೋದಲ್ಲ, ಅಯ್ಯೋ ಅಡಿಗೆ ಮನೇಲಿ ಇರೋದ್ ವಸ್ತು ಅಲ್ವಾ ಅಂತ ನೋಡೋದಲ್ಲ. ಅದು ಅಷ್ಟು ಶ್ರೇಷ್ಠವಾಗಿರೋದಕ್ಕೆ ಅಡಿಗೆ ಮನೆಯಲ್ಲೂ ಇದೆ, ಪೂಜಾ ಮನೆಯಲ್ಲೂ ಇದೆ. ಇವೆರಡೂ ಅಲ್ಲದೆ ಹೆಂಗಸರ ಒಂದು ಸೌಂದರ್ಯ ವರ್ಧಕವಾಗಿ ಸಹ ಅವರ ಒಂದು ಸೌಂದರ್ಯ ವರ್ಧಕವಾಗೂ ಇದೆ. ಹಾಗಾಗಿ ಏನಾದರೂ ಬಿದ್ದ ತಕ್ಷಣ ಆ ಗಾಯಕ್ಕೆ ಒಂದು ಆಯಿಂಟ್ಮೆಂಟ್ ಆಗೂ ಸಹ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ನಾವು ಬಳಸುವ ಸೋಪಿನಲ್ಲಿ, ಕ್ರೀಮ್ಗಳಲ್ಲಿ ಅರಿಶಿನವನ್ನು ಬಳಕೆ ಮಾಡ್ತಾ ಇದ್ದಾರೆ. ವಿಕೋ ಟರ್ಮರಿಕ್ ಅಂತ ಬಹಳ ಅದು ಒಂದು 50 ವರ್ಷ ಪುರಾತನವಾದ ಒಂದು ಕ್ರೀಮ್ ಬರ್ತಾ ಇತ್ತು ಆಯುರ್ವೇದಿಕ್.
ಅದರಲ್ಲಿ ಅರಿಶಿನವನ್ನ ಬಳಕೆ ಮಾಡ್ತಾ ಇದ್ರು. ಅದು ಹಚ್ಚಿದಾಗ ಮುಖ ಎಲ್ಲ ಸ್ವಲ್ಪ ಅರಿಶಿಣದ ಬಣ್ಣನೆ ಬರ್ತಾ ಇತ್ತು. ವೀಕೋ ಟರ್ಮರಿಕ್ ಅಂತ ಆಯುರ್ವೇದಿಕ್ದು ಬಹಳಷ್ಟು ಹಿರಿಯರು ಅದನ್ನ ಬಳಕೆ ಮಾಡ್ತಾ ಇದ್ರು. ಈಗೇನಾಗಿದೆ ಅಂತಂದ್ರೆ ನಮಗೆ ಹೊರ ದೇಶಗಳಿಂದ ಏನಾಗ್ತಾ ಇದೆ, ಈ ಕ್ರೀಮ್ಗಳು ಕಾಸ್ಮೆಟಿಕ್ಸ್ಗಳು ಬರ್ತಾ ಇರೋದ್ರಿಂದ ನಮ್ಮ ಆಯುರ್ವೇದ ಮೂಲದ ಯಾವ ಕ್ರೀಮ್ ಕಾಸ್ಮೆಟಿಕ್ಸ್ ಗಳಿದೆ ಅದನ್ನ ನಾವು ಬಳಕೆ ಮಾಡ್ತಾ ಇಲ್ಲ. ಆದರೆ ಅದರಲ್ಲಿ ಒಳ್ಳೆಯ ಶಕ್ತಿ ಇದೆ, ದೇಹವನ್ನು ಕಾಪಾಡುವ ಶಕ್ತಿ ಇದೆ. ಹಾಗಾಗಿ ಅರಿಶಿನ ಸೌಂದರ್ಯವರ್ಧಕವೂ ಹೌದು, ದೇವರ ಪೂಜೆಗೂ ಅದನ್ನ ನಾವು ಬಳಕೆ ಮಾಡ್ತೀವಿ. ಅರಿಶಿನ ಕುಂಕುಮವಿಲ್ಲದೆ ಯಾವ ಶುಭ ಸಮಾರಂಭಗಳು ನಡೆಯೋದಿಲ್ಲ. ಇದರ ಜೊತೆಯಲ್ಲಿ ಈಗಲೂ ಸಹ ತಮಿಳುನಾಡಿನಲ್ಲಿ ಅರಿಶಿನಕ್ಕೆ ಬಹಳ ಉನ್ನತವಾದ ಸ್ಥಾನ ಕೊಟ್ಟಿದ್ದಾರೆ. ಅವರು ಮಾಂಗಲ್ಯವನ್ನ ಅರಿಶಿನ ದಾರದಲ್ಲೇ ಕಟ್ಕೊಂತಾರೆ. ಅವ್ರು ಎಷ್ಟೇ ಶ್ರೀಮಂತರಾಗಿರ್ಬೋದು, ಅವರ ಶ್ರೀಮಂತಿಕೆಯನ್ನ ಒಂದು ಚಿನ್ನದಲ್ಲಿ ತೋರ್ಸಲ್ಲ. ಅವರು ಮಾಂಗಲ್ಯವನ್ನ ಅವರು ಅದು ಏಕೆಂದ್ರೆ ಶ್ರೇಷ್ಠ ಅಂತೇಳಿ ಈಗಲೂ ಅರಿಶಿನ ದಾರದಲ್ಲೇ ಕಟ್ತಾರೆ. ಹಾಗಾಗಿ ಅರಿಶಿನಕ್ಕೆ ನಮ್ಮ ಪೂರ್ವಜರು ಅದರ ಸ್ಥಾನವನ್ನು ಅರಿತು, ಅದರ ಉಪಯೋಗವನ್ನು ಅರಿತು ಅದಕ್ಕೆ ಒಂದು ಮಹತ್ತರವಾದ ಸ್ಥಾನವನ್ನ ನೀಡಿದ್ದಾರೆ. ಹಾಗಾಗಿ ಅರಿಶಿನ ಕೇವಲ ಅರಿಶಿನವಲ್ಲ, ಅದೊಂದು ಅದ್ಭುತವಾದ ವಸ್ತು ಎಂಬುದು. ಅದರ ಬಳಕೆ ನಮ್ಮ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ಸಹ ಉನ್ನತೀಕರಣಗೊಳಿಸುತ್ತೆ. ಹಾಗಾಗಿ ಅದನ್ನ ಸರಿಯಾದ ಕ್ರಮದಲ್ಲಿ ನಾವೆಲ್ಲ ಬಳಕೆ ಮಾಡೋಣ. ನಮಸ್ತೆ ಮೇಡಮ್.